ಮತ್ತೊಂದು ಕಡೆ ಹೊರಗುತ್ತಿಗೆ ಕಾರ್ಮಿಕರು, ಅದಕ್ಕೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಬೇಕು. ಈಗಾಗಲೇ ಬೀದರ್ಲಿ ಅದು ಯಶಸ್ಸು ಕಂಡಿದೆ. ಇನ್ನು 2-3 ಡಿಸ್ಟಿಕ್ ಇಂಪ್ಲಿಮೆಂಟ್ ಆಗುತ್ತೆ. ಬಟ್ ಅಸಂಘಟಿತ ಕಾರ್ಮಿಕರ ಕೂಗೇನಂದ್ರೆ, ನಾವು ಕೂಡ ಒಂದಷ್ಟು ಜನರನ್ನು ಮಾತಾಡ್ಸಾಗ ಎಲ್ಲ ಜಿಲ್ಲೆಗೆ ಆದಷ್ಟು ಬೇಗ ಆಗಬೇಕು, ಈ ಸರ್ಕಾರಕ್ಕೆ ಸಾಧ್ಯ ಅನ್ನೋದು. ಎಲ್ಲ ಮಾಡ್ತಾ ಇದೀವಿ. ಈಗ ಏನಾಗಿದೆ, ಬೀದರ್ ಮಾಡಲ್ ನಮ್ಮ ಫೈನಾನ್ಸ್ ಅಪ್ರೂವಲ್ 3 ಜಿಲ್ಲೆಗೆ ಕೊಟ್ಟಿದೆ. ಟೆಸ್ಟ್ ಅಂಡ್ ಟ್ರೈ ಮಾಡಿ ನೋಡಿ ಹೆಂಗ್ ವರ್ಕೌಟ್ ಆಗುತ್ತೆ ಅಂತ ಹೇಳಿ. ಇದ್ರಲ್ಲಿ ಏನಾಗೈತಿ, ಏಜೆನ್ಸಿನೇ ನಮ್ಮ ಜಿಲ್ಲಾಧಿಕಾರಿ ಆಗ್ಬಿಟ್ಟಿರ್ತಾರೆ. ಅಂದ್ರೆ ನಮ್ಮ ಸೊಸೈಟಿ ಮಾಡಿರ್ತೀವಿ, ರಾದರ್ ದನ್ ಔಟ್ಸೋರ್ಸ್ ಏಜೆನ್ಸಿ. ಯಾರು 10-15 ಏಜೆನ್ಸಿಗಳು ಇರ್ತಾರೆ ಜಿಲ್ಲೆಗಳಿಗೆ, ಅಥವಾ ಸ್ಟೇಟ್ ನಲ್ಲಿ ಯಾರೋ ಏಜೆನ್ಸಿ ಅಲ್ಲಿ ತಗೊಂಡು ಕಾಂಟ್ರಾಕ್ಟ್ ತಗೊಂಡು ಇಲ್ಲಿ ಜನ ಕಳಿಸಿರ್ತಾನೆ. ನಾವು ಔಟ್ಸೋರ್ಸ್ ಏಜೆನ್ಸಿ ವಿಲ್ ಬಿ ದ ಡಿಸಿ ನೇತೃತ್ವದಲ್ಲಿ ಅಲ್ಲಿ ನಾವು ಸೊಸೈಟಿ ಮಾಡ್ಬಿಟ್ಟಿರ್ತೀವಿ. ಆ ಜಿಲ್ಲೆ ವ್ಯಾಪ್ತಿನಾಗ ಯಾರು ಕೆಲಸ ಮಾಡ್ತಾ ಇರ್ತಾರೆ, ಹೊರಗುತ್ತಿ ನೌಕರಾಗಿ ಯಾರು ಕೆಲಸ ಮಾಡ್ತಿರ್ತಾರೆ, ಅವರು ಇದ್ರ ಮೇಲೆ ರಿಜಿಸ್ಟರ್ ಆಗಿರ್ತಾರೆ, ನಮ್ಮ ಸೊಸೈಟಿಲಿ ರಿಜಿಸ್ಟರ್ ಆಗಿರ್ತಾರೆ. ಈ ಸೊಸೈಟಿಗೆ ಸರ್ಕಾರ ದುಡ್ಡು ಕೊಡುತ್ತೆ. ಈ ಸೊಸೈಟಿಗೆ ಸರ್ಕಾರ ದುಡ್ಡು ಕೊಡುತ್ತೆ. ಈ ಸೊಸೈಟಿ ಮುಖಾಂತರ ನಾವು ಅವರಿಗೆ ಏನು ಮಿನಿಮಮ್ ವೇಜಸ್ ಆಗಿರ್ಲಿ, PF ಆಗಿರ್ಲಿ, ಏನೇನು ಕೊಡ್ಬೇಕು ಅವರಿಗೆ ಎಲ್ಲ ಸವಲತ್ತುಗಳನ್ನ ಕೊಡ್ಲಿಕ್ಕೆ ಈಸಿ ಆಗುತ್ತೆ. ಆಮೇಲೆ ಇದು ಎಷ್ಟು ರೊಕ್ಕ ಬರುತ್ತೆ, ಸ್ಟೇಟ್ಲಿಂದ ಎಷ್ಟು ರೊಕ್ಕ ಬರುತ್ತೆ, ಅಷ್ಟು ರೊಕ್ಕ ನಾವು ಅವರಿಗೆ ನೇರವಾಗಿ 1% ಅಥವಾ 2% ಸರ್ವಿಸ್ ಚಾರ್ಜ್ ನ ಮುರಿದು ಇನ್ನು ಉಳಿದು ಎಲ್ಲ ಕೊಟ್ಬಿಡ್ತೀವಿ. ಮ್ಯಾಕ್ಸಿಮಮ್ 1% ಒಳಗಡೆ ಮಾಡ್ಬೋದು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.